ಫ್ರೆಂಡ್ಸ್, ನಾವೀ ಜಗತ್ತಲ್ಲಿ ಎಷ್ಟೇ ಮಾಡರ್ನ್ ಆಗಿದ್ರೂ ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಮೇಲ್ವರ್ಗದವರು ಕೆಳವರ್ಗದವರ ಮೇಲೆ ಹೇಗೆ ದೌರ್ಜನ್ಯನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಮೂವಿಲಿ ತೋರಿಸ್ಕೊಟ್ಟಿದ್ದಾರೆ. ಈ ಹಳ್ಳಿಲಿ ಕೆಳವರ್ಗದವರಿಗೆ ಅಂತ ಒಂದು ಸ್ಮಶಾನನೂ ಕೂಡ ಇಲ್ಲದೆ ಶವ ಸಂಸ್ಕಾರ ಮಾಡೋದಕ್ಕೆ ಇವರೆಲ್ಲರೂ ಹೇಗೆ ಪರದಾಡ್ತಾರೆ. ಅಂಡ್ ಈ ಹಳ್ಳಿಲಿ ಮೇಲ್ವರ್ಗದವರು ಕೆಳವರ್ಗದವರನ್ನ ಪ್ರೀತಿ ಗೀತಿ ಅಂತ ಮಾಡೋ ಹಾಗೆ ಇಲ್ಲ. ಆ ಥರ ಏನಾದ್ರೂ ಮಾಡಿದ್ರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಅಂದಹಾಗೆ ನಾನು ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ತೆಲುಗಿನಲ್ಲಿ ಇತ್ತೀಚೆಗೆ ತೆರೆ ಕಂಡಂತಹ ದಂಡೋರ ಅನ್ನೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೂವಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಪೂರ್ತಿ ಕೊನೆವರೆಗೂ ನನ್ನ ಜೊತೆ ನೋಡ್ತಾ ಹೋಗಿ. ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಹೆಣ ಎತ್ಕೊಂಡು ಹೋಗ್ತಾ ಇರೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಈ ಕಡೆ ಇಬ್ರು ಲವರ್ಸ್ ನಡ್ಕೊಂಡು ಮಾತಾಡ್ತಾ ಹೋಗ್ತಾ ಇರ್ತಾರೆ. ಈತನ ಹೆಸರು ರವಿ, ಈಕೆಯ ಹೆಸರು ಸುಜಾತ. ಈತನಿಗೆ ಇವಳಿಗೆ ಒಂದು ಮುತ್ತಾದ್ರೂ ಕೊಡ್ಬೇಕು ಅನ್ನೋ ಆಸೆ ಇರುತ್ತೆ. ಇವರಿಬ್ರು ಇದ್ರ ಬಗ್ಗೆನೆ ಮಾತಾಡ್ತಾ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈ ಕಡೆ ಬ್ರಿಡ್ಜ್ ಇಂದ ಹೆಣನ ಹಗ್ಗ ಕಟ್ಟಿ ಕೆಳಗಡೆ ಇಳಿಸ್ತಾ ಇರೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಇದನ್ನ ಸುಜಾತ ಮತ್ತೆ ರವಿನೂ ಕೂಡ ನೋಡ್ತಾ ಇರ್ತಾರೆ. ಸುಜಾತ ರವಿಗೆ ಕೇಳ್ತಾಳೆ, ಯಾಕೆ ಹೀಗೆ ಹಗ್ಗ ಕಟ್ಟಿ ಇಳಿಸ್ತಾ ಇದ್ದಾರೆ ಅಂತ. ಆಗ ರವಿ ಹೇಳ್ತಾನೆ, ನಿಮ್ಗಾದ್ರೆ ಊರಿಂದ ಆಚೆ ಸ್ಮಶಾನ ಇದೆ, ನಮ್ಗಾದ್ರೆ ಇದೇ ತರ ಅಲ್ವಾ. ಫ್ರೆಂಡ್ಸ್, ಇಲ್ಲಿ ರವಿ ಕೆಳವರ್ಗದವನಾಗಿರ್ತಾನೆ, ಸುಜಾತ ಮೇಲ್ವರ್ಗದವಳಾಗಿರ್ತಾಳೆ. ಈ ಊರಲ್ಲಿ ಕೆಳವರ್ಗದವರಿಗೆ ಸ್ಮಶಾನನೂ ಇರೋದಿಲ್ಲ. ಹಾಗೆ ಇವರು ಸೇತುವೆ ಮೇಲೂ ಕೂಡ ಬರೋ ಹಾಗಿಲ್ಲ. ಆ ಬ್ರಿಡ್ಜ್ ಇಂದ ಹೆಣನ ಹಗ್ಗ ಕಟ್ಟಿ ಕೆಳಗಡೆ ಇಳಿಸಿ ನದಿಯ ಪಕ್ಕದಲ್ಲಿ ಹೆಣನ ಸುಡ್ಬೇಕಾಗಿರುತ್ತೆ. ಹೀಗೆ ಅಜ್ಜಿಯ ಶವವನ್ನ ಬ್ರಿಡ್ಜ್ ಇಂದ ಹಗ್ಗ ಕಟ್ಟಿ ಕೆಳಗಡೆ ಇಳಿಸ್ತಾ ಇರ್ಬೇಕಾದ್ರೆ ಹಗ್ಗ ಕಟ್ಟಾಗಿ ಅಜ್ಜಿಯ ಶವ ಕೆಳಗಡೆಗೆ ರಪ್ ಅಂತ ಬಿದೋಗುತ್ತೆ. ಆಗ ಆ ಅಜ್ಜಿಯ ಮೊಮ್ಮಗ ಅಜ್ಜಿ ಅಂತ ಜೋರಾಗಿ ಅಳ್ತಾನೆ. ಇದನ್ನ ರವಿ ಮತ್ತೆ ಸುಜಾತ ನೋಡ್ತಾ ಇರ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ವಿಷ್ಣುನವ್ರನ್ನ ತೋರಿಸ್ತಾರೆ. ಇವರು ತರಕಾರಿ ಹಚ್ಚುತ್ತಾ ಹೆಂಡತಿ ಮಗಳ ಜೊತೆ ಜಗಳ ಆಡ್ತಿರ್ತಾರೆ. ಇದೇ ಟೈಮ್ಗೆ ವಿಷ್ಣುವರ ಚಿಕ್ಕಪ್ಪ ಕಾಲ್ ಮಾಡಿ, ನಿಮ್ಮಪ್ಪ ತೀರ್ಕೊಂಡಿದ್ದಾರೆ ಕಣೋ, ಬೇಗ ಬಾ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾರೆ. ಈಗ ವಿಷ್ಣು ಹೆಂಡತಿ ಮಕ್ಕಳಿಗೂ ಕೂಡ ಅಪ್ಪ ತೀರ್ಕೊಂಡ್ರಂತೆ ಅಂತ ಹೇಳಿ ದುಃಖಿತರಾಗ್ತಾರೆ. ಈ ಕಡೆ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಬುಲೆಟ್ ನಲ್ಲಿ ಬರೋದನ್ನ ತೋರಿಸ್ತಾರೆ. ಈತ ಈ ಊರ್ನ ಚೇರ್ಮನ್ ಆಗಿರ್ತಾನೆ. ಇಲ್ಲಿ ಸತ್ತೋಗಿದಾರಲ್ಲ, ಇವರು ವಿಷ್ಣುವಿನ ತಂದೆ. ಈತನ ಹೆಸರು ಶಿವಾಜಿ ಅಂತ. ಶಿವಾಜಿಯ ಮನೆಯ ಹತ್ರ ಈ ಚೇರ್ಮನ್ ಬಂದು ವಿಷ್ಣುವನ್ನ ಎಲ್ಲಾರು ಬಂದ್ರ ಅಂತ ವಿಚಾರಿಸ್ತಿರ್ತಾನೆ. ಹಾಗೆ ಇವನು ಓದೋ ಹುಡುಗರಿಗೆಲ್ಲ ದುಡ್ಡನ್ನ ಕೊಟ್ಟು ಚೆನ್ನಾಗಿ ಓದ್ಕೋಬೇಕು ಅಂತ ಹೇಳಿ ಕಳಿಸ್ತಾನೆ. ಇಲ್ಲಿ ಶಿವಾಜಿಯ ಶವದ ಹತ್ತಿರ ಒಂದು ಹುಡುಗಿ ಕೂತಿರ್ತಾಳೆ. ಈಕೆ ಈತನ ಸ್ವಂತ ಮಗಳಲ್ಲ, ಸಾಕು ಮಗಳಾಗಿರ್ತಾಳೆ. ಈ ಕಡೆ ವಿಷ್ಣು ತನ್ನ ತಂದೆ ಶಿವಾಜಿ ತೀರ್ಕೊಂಡಿರೋ ಸುದ್ದಿ ಕೇಳಿ ಹಳ್ಳಿ ಕಡೆಗೆ ಹೆಂಡತಿ ಮಗಳನ್ನ ಕರ್ಕೊಂಡು ಕಾರ್ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಈಗ ವಿಷ್ಣುವರ ಚಿಕ್ಕಪ್ಪ ವಿಷ್ಣುಗೆ ಕಾಲ್ ಮಾಡಿ ಹೇಳ್ತಾರೆ, ನಿಮ್ಮ ಅಪ್ಪನ ಹೆಣ ಸುಡೋದಕ್ಕೆ ನಮ್ ಕುಲದವರು ಅಂದ್ರೆ ನಮ್ಮ ವರ್ಗದವರು ಸ್ಮಶಾನದಲ್ಲಿ ಜಾಗ ಕೊಡೋದಿಲ್ಲ ಅಂತ ಹೇಳ್ತಾರೆ ಅಂತ. ವಿಷ್ಣು ಹೇಳ್ತಾನೆ, ಈ ಮನುಷ್ಯ ಬದುಕಿದಾಗ್ಲೂ ಪ್ರಾಬ್ಲಮ್ಮೇ, ಸತ್ ಮೇಲೂ ಪ್ರಾಬ್ಲಮ್ಮೇ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಹೀಗೆ ಕಾರ್ನಲ್ಲಿ ಹಳ್ಳಿ ಕಡೆಗೆ ಹೋಗ್ತಾ ಇರ್ಬೇಕಾದ್ರೆ ವಿಷ್ಣು ಸ್ಟೋರಿ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ 2004ಕ್ಕೆ. ಶಿವಾಜಿ ಬೈಕ್ ನಲ್ಲಿ ಹಿಂದೆ ಕುತ್ಕೊಂಡು ಜಮೀನುಗಳ ಮಧ್ಯ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೇ ಕಬ್ಬನ್ ಗದ್ದೆಯಲ್ಲಿ ಒಂದು ಹುಡುಗಿ ಮಾತಾಡ್ತಾ ಇರೋದನ್ನ ನೋಡ್ತಾನೆ. ಶಿವಾಜಿ ಗಾಡಿ ಹೊಡಿಸ್ತಾ ಇರೋನ್ಗೆ ಕೇಳ್ತಾನೆ, ಯಾರ್ಲ ಇವ್ರು ಅಂತ. ಆಗ ಅವನು ಹೇಳ್ತಾನೆ, ಅದೇ ಆ ಹುಡುಗಿ ನಮ್ ಕಡೆ ಹುಡುಗಿನೇ ಅಂತ ಹೇಳ್ತಾನೆ. ಆ ಹುಡುಗ ಅಂದಿದ್ದಕ್ಕೆ ಆ ಹುಡುಗ ಯಾರು ಗೊತ್ತಿಲ್ಲ ಅಂತ ಹೇಳ್ತಾನೆ. ಈಗ ಗಾಡಿಯನ್ನ ನಿಲ್ಸ್ಬಿಟ್ಟು ಶಿವಾಜಿ ಇವ್ರ ಹತ್ರ ಬರ್ತಾನೆ. ಆ ಹುಡುಗಿ ಇವ್ರನ್ನ ನೋಡಿ ಹೊಡಿ ಹೋಗ್ತಾಳೆ ಹೆದರ್ಕೊಂಡು. ಈ ಕಡೆ ಹುಡುಗನ ಶಿವಾಜಿ ಅವರು ಹಿಡ್ಕೊಂಡು ಚೆನ್ನಾಗಿ ಹೊಡಿತಾರೆ. ನಿಮ್ಗೆ ನಮ್ ಕುಲದ ಹುಡುಗಿನೇ ಬೇಕಾ, ನಮ್ ವರ್ಗದ ಹುಡುಗಿನೇ ಬೇಕಾ, ಇನ್ನೊಂದ್ಸಲ ಏನಾದ್ರೂ ಈ ತರ ನೋಡಿದ್ರೆ ನಿಮ್ಮನ್ನ ನಿಮ್ಮ ಮನೆಯವ್ರನ್ನ ಸುಟ್ಟಾಕ್ಬಿಡ್ತೀನಿ ಅಂತ ಹೇಳಿ ಹೊಡೆದು ಅಲ್ಲಿಂದ ಕಳಿಸ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಶಿವಾಜಿ ಹಾಗೆ ಅವರ ಫ್ರೆಂಡು ಡ್ರಿಂಕ್ಸ್ ಮಾಡ್ತಾ ಮಾತಾಡ್ತಾ ಇರ್ತಾರೆ. ಶಿವಾಜಿ ಫ್ರೆಂಡ್ ಹೇಳ್ತಾರೆ, ನಿನ್ ಮಗಳಿಗೆ ಯಾವಾಗ ಮದ್ವೆ ಮಾಡ್ತೀಯಾ, ಆದಷ್ಟು ಬೇಗ ಮದ್ವೆ ಮಾಡಪ್ಪ ಅಂತ ಹೇಳಿ ಹೀಗೆ ಮಾತಾಡ್ತಾ ಇರ್ತಾರೆ. ಈಗ ನಮ್ಗೆ ಇಲ್ಲಿ ಶಿವಾಜಿ ಅವರ ಮಗಳನ್ನ ತೋರಿಸ್ತಾರೆ. ಈಕೆ ಬೇರೆ ಯಾರು ಅಲ್ಲ, ಮೂವಿ ಸ್ಟಾರ್ಟಿಂಗ್ ನಲ್ಲಿ ಇದ್ಲಲ್ಲ ರವಿ ಲವರ್ ಸುಜಾತ, ಆಕೆನೆ. ಇವಳೇನೆ ಶಿವಾಜಿ ಅವರಿಗೆ ಮಗಳು, ವಿಷ್ಣುಗೆ ತಂಗಿ. ನೆಕ್ಸ್ಟ್ ಸೀನ್ ಅಲ್ಲಿ ಸುಜಾತ ಹಾಗೆ ರವಿ ಲವರ್ಸ್ ಆಗಿರೋದ್ರಿಂದ ಅವಾಗವಾಗ ಮೀಟ್ ಮಾಡೋದು ಮಾತಾಡೋದು ಹೀಗೆ ಮಾಡ್ತಾ ಇರ್ತಾರೆ. ರವಿ ಹೇಳ್ತಾನೆ, ಸುಜಿ ನಂಗೆ ದುಬೈಗೆ ಹೋಗೋದಕ್ಕೆ ವೀಸಾ ಸಿಕ್ಕಿದೆ ಅಂತ. ಆಗ ಸುಜಾತ ತುಂಬಾನೇ ಖುಷಿ ಆಗ್ತಾಳೆ. ಹೌದಾ, ಆದಷ್ಟು ಬೇಗ ನೀನು ದುಬೈಗೆ ಹೋಗಿ ಸೆಟ್ಲ್ ಆಗು, ನಾನು ಕೂಡ ನಿನ್ ಜೊತೆ ದುಬೈಗೆ ಬಂದ್ಬಿಡ್ತೀನಿ, ನಾವಿಬ್ರು ಅಲ್ಲೇ ಮದ್ವೆ ಆಗಿ ಖುಷಿಯಾಗಿರೋಣ ಅಂತ ಹೇಳಿ ಇವರಿಬ್ರು ಖುಷಿಯಾಗಿರ್ತಾರೆ. ಹೀಗೆ ಇವರಿಬ್ರು ಸಿನಿಮಾ ಥಿಯೇಟರ್ಗೂ ಕೂಡ ಹೋಗ್ತಾರೆ. ಅಲ್ಲಿ ಸಿನಿಮಾ ನೋಡ್ತಾ ಇರ್ತಾರೆ. ರವಿಗೆ ಸಿನಿಮಾ ನೋಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಅವನು ಥಿಯೇಟರ್ ಇಂದ ಆಚೆ ಬಂದ್ಬಿಡ್ತಾನೆ. ರವಿ ಹಿಂದೆ ಸುಜಾತ ಕೂಡ ಬರ್ತಾಳೆ. ಈಗ ಇವರಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ರವಿ ಹೇಳ್ತಾನೆ, ನೋಡ್ ಸುಜಿ, ನನ್ಗೆ ನಿನ್ನ ಬಿಟ್ಟು ದುಬೈಗೆ ಹೋಗೋದಕ್ಕೆ ಸ್ವಲ್ಪನೂ ಕೂಡ ಇಷ್ಟ ಇಲ್ಲ. ನಾವು ಮನೆಯವನ್ನ ಒಪ್ಸಿ ಇಲ್ಲೇ ಮದ್ವೆ ಆಗೋಣ, ನಮ್ಮನೆಯವ್ರು ಒಪ್ತಾರೆ, ನಿಮ್ಮಪ್ಪನ ಜೊತೆನೂ ಕೂಡ ನಾನು ಮಾತಾಡ್ತೀನಿ ಅಂತ ಸುಜಿಗೆ ಹೇಳ್ತಿರ್ತಾನೆ. ಇದಕ್ಕೆ ಸುಜಿ ಹೇಳ್ತಾಳೆ, ಇದೆಲ್ಲ ಸಾಧ್ಯನೇ ಇಲ್ಲ, ನಮ್ಮ ಅಪ್ಪ ಆಗ್ಲಿ ಊರವ್ರಾಗ್ಲಿ ಇದಕ್ಕೆಲ್ಲ ಒಪ್ಪೋದೇ ಇಲ್ಲ, ನೀನು
ದುಬೈಗೆ ಹೋಗಿ ಸೆಟ್ಲ್ ಆಗು, ಆಗ ನಾನು ಕೂಡ ನಿನ್ ಜೊತೆ ಓಡಿ ಬರ್ತೀನಿ, ನಾವಿಬ್ರು ಮದ್ವೆ ಆಗಿ ಅಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತ ಹೇಳ್ತಿರ್ತಾಳೆ. ಆದ್ರೆ ರವಿಗ್ ಮಾತ್ರ ಅವಳನ್ನ ಓಡಿಸ್ಕೊಂಡೋಗಿ ಮದ್ವೆ ಆಗೋದಕ್ಕೂ ಕೂಡ ಇಷ್ಟ ಇಲ್ಲ, ಈ ಕಡೆ ದುಬೈಗೆ ಹೋಗೋದಕ್ಕೂ ಕೂಡ ಇಷ್ಟ ಇರೋದಿಲ್ಲ. ಈ ಕಡೆ ಸುಜಾತಾಳ ಅಪ್ಪ ಮಗಳಿಗೆ ಗಂಡು ಹುಡ್ಕೋದ್ರಲ್ಲಿ ಇರ್ತಾರೆ. ಈಗ ಊರ್ ಜಾತ್ರೆ ಕೂಡ ಬರುತ್ತೆ. ಈ ಊರ್ ಜಾತ್ರೆಯಲ್ಲಿ ರವಿ ಚಿರಂಜೀವಿಗೆ ದೊಡ್ಡ ಫ್ಯಾನ್ ಆಗಿರೋದ್ರಿಂದ ಚಿರಂಜೀವಿ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾನೆ. ರವಿ ಮತ್ತೆ ಸುಜಾತ ಜಾತ್ರೆಯಲ್ಲಿ ಒಂದ್ ಕಡೆ ನಿಂತ್ಕೊಂಡು ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಸುಜಾತ ಹಂಗೂ ಹಿಂಗೂ ರವಿಗೆ ಮುತ್ತು ಕೊಟ್ಟೆ ಬಿಡ್ತಾಳೆ. ಇದನ್ನ ಶಿವಾಜಿ ಕಡೆಯವರೆಲ್ಲ ನೋಡ್ಬಿಡ್ತಾರೆ. ಆಗ ಇವರೆಲ್ಲ ಅನ್ಕೊಳ್ತಾರೆ, ಎಷ್ಟು ಧೈರ್ಯ ಇದ್ರೆ ನಮ್ ಕಡೆ ಹುಡುಗಿನವನು ಪ್ರೀತಿ ಮಾಡ್ತಾನೆ, ಅದು ನಮ್ ಶಿವಾಜಿ ಮಗಳನ್ನ ಅಂತ ಬೈಕೊಂಡು ಈ ವಿಚಾರನ ಶಿವಾಜಿಗೆ ಮುಟ್ಟಿಸ್ತಾರೆ. ಶಿವಾಜಿ ಈ ವಿಚಾರ ಗೊತ್ತಿದ್ರು ಸುಮ್ಮನೆ ಇರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಶಿವಾಜಿ ಮನೆಯನ್ನ ತೋರಿಸ್ತಾರೆ. ಇಲ್ಲಿ ವಿಷ್ಣು ಊಟ ಮಾಡ್ತಾ ಇರ್ತಾರೆ. ಇಲ್ಲಿ ವಿಷ್ಣು ಕೂಡ ಒಂದ್ ಹುಡುಗಿನ ಪ್ರೀತಿ ಮಾಡ್ತಿರ್ತಾನೆ. ತಮ್ಮ ಪ್ರೀತಿ ವಿಚಾರನ ಅಪ್ಪನ ಜೊತೆ ಹೇಳಿ ಮದ್ವೆಗೆ ಒಪ್ಸೋದಾಗಿ ಇವನು ಕೂಡ ಬಂದಿರ್ತಾನೆ. ಈಗ ಇಲ್ಲಿಗೆ ರವಿ ಬಂದು ಶಿವಾಜಿ ಅವರ ಮನೆ ಬಾಗಿಲನ್ನ ಬಡಿತಾನೆ. ಈಗ ಸುಜಾತ ಹೋಗಿ ಡೋರ್ ತೆಗಿತಾಳೆ. ಶಿವಾಜಿ ತುಂಬಾನೇ ಸಿಟ್ಟಲ್ಲಿರ್ತಾನೆ, ಯಾಕೆಂದ್ರೆ ಅವರಿಬ್ರು ಪ್ರೀತಿ ಮಾಡೋ ವಿಚಾರ ಊರ್ನವ್ರಿಗೆ ಆಲ್ರೆಡಿ ಹೇಳಿರ್ತಾರೆ. ರವಿ ಶಿವಾಜಿ ಅವ್ರಿಗೆ ಕೇಳ್ತಾನೆ, ನಾನು ಮತ್ತೆ ನಿಮ್ ಮಗಳು ತುಂಬಾನೇ ಪ್ರೀತಿ ಮಾಡ್ತಾ ಇದೀವಿ, ನಿಮ್ ಮಗಳನ್ನ ಕೊಟ್ಟು ನನ್ಗೆ ಮದ್ವೆ ಮಾಡಿ ಅಂತ ಕೇಳ್ತಾನೆ. ಶಿವಾಜಿ ಇದಕ್ಕೆ ಸಿಟ್ ಮಾಡ್ಕೊಂಡು, ಎಷ್ಟು ಧೈರ್ಯ ಇದ್ರೆ ಹೀಗೆ ನೀನು ಕೇಳ್ತೀಯ, ನಿಮ್ ಕಡೆಯವರೆಲ್ಲ 4 ಅಕ್ಷರ ಓದಿ ದೊಡ್ಡ ದೊಡ್ಡ ಕೆಲಸ ತಗೋಬಿಟ್ರೆ ನೀವು ದೊಡ್ಡವ್ರಾಗ್ಬಿಡ್ತೀರಾ, ನೀವ್ ಯಾವತ್ತಿದ್ರು ಕೆಳವರ್ಗನೆ, ನಾವ್ ಯಾವತ್ತಿದ್ರು ಮೇಲ್ವರ್ಗನೆ, ನಮ್ಮ ಮಗಳನ್ನ ನೀನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ರವಿಗೆ ಬೈತಾ ಇರ್ತಾರೆ. ಫ್ರೆಂಡ್ಸ್, ಇಲ್ಲಿ ರವಿ ಕೆಳವರ್ಗದವರೇ ಆಗಿದ್ರು ಕೂಡ ಅವರಪ್ಪ ಮೇಸ್ಟ್ರ್ ಆಗಿರ್ತಾರೆ. ಹಾಗೆ ರವಿ ವರ್ಗದವರೆಲ್ಲ ಚೆನ್ನಾಗಿ ಓದಿ ದೊಡ್ಡ ದೊಡ್ಡ ಕೆಲಸದಲ್ಲೇ ಇರ್ತಾರೆ, ಮೇಲ್ವರ್ಗದವರಿಗಿಂತ ಏನೂ ಕಡಿಮೆ ಇರೋದಿಲ್ಲ. ಈಗ ರವಿ ಶಿವಾಜಿ ಮನೆಯಿಂದ ಹೋಗ್ತಾ ಇರ್ಬೇಕಾದ್ರೆ ಶಿವಾಜಿ ಕಡೆಯವರೆಲ್ಲ ರವಿನ ನೋಡ್ಬಿಟ್ಟು, ಎಷ್ಟು ಧೈರ್ಯ ಇದ್ರೆ ಇವನು ನಮ್ ಕುಲದ ಹುಡುಗಿನ ಪ್ರೀತಿ ಮಾಡ್ತಾನೆ, ನಮ್ ಜೊತೆ ಸಂಬಂಧ ಬೆಳೆಸೋದಕ್ಕೆ ನೋಡ್ತಾನೆ, ಇವ್ರನ್ನ ಸುಮ್ನೆ ಬಿಡಬಾರ್ದು ಅಂತ ಹೇಳಿ ರವಿಗೆ ಹೊಡೆಯೋದಕ್ಕೆ ಹೋಗ್ತಾರೆ. ರವಿ ಹೇಳ್ತಾನೆ, ಯಾಕೆ ಹೀಗ್ ಮಾಡ್ತಿದ್ದೀರಾ, ನಾವು ನೀವು ಒಂದೇ ಊರವರು, ಸ್ವಂತ ಅಣ್ಣ ತಮ್ಮಂದಿರ ತರ ಇದೀವಿ, ನಾನು ಸುಜಾತ ಪ್ರೀತಿ ಮಾಡ್ತಾ ಇದೀವಿ, ಮದ್ವೆ ಆಗ್ತೀವಿ ಅಂತ ಹೇಳ್ತಾನೆ. ಆಗ ಶಿವಾಜಿ ಕಡೆಯವರೆಲ್ಲ, ನಿನ್ನನ್ನ ಇವತ್ತು ಸುಮ್ನೆ ಬಿಟ್ರೆ ಸರಿ ಹೋಗಲ್ಲ, ಇವತ್ತು ನೀನು ನಾಳೆ ಮತ್ತೊಬ್ಬ, ಹೀಗೆ ಮಾಡ್ತಾ ಹೋಗ್ತೀರಾ ಅಂತ ಹೇಳಿ ಶಿವಾಜಿ ಕಡೆಯವರೆಲ್ಲ ರವಿಗೆ ಚೆನ್ನಾಗಿ ಹೊಡಿತಾರೆ. ರವಿ ಕೂಡ ಇವ್ರ ಜೊತೆ ಹೊಡೆದಾಟದಲ್ಲಿ ತುಂಬಾ ಹೋರಾಟ ಮಾಡ್ತಾನೆ. ಆದ್ರೂ ಕೂಡ ಶಿವಾಜಿ ಕಡೆಯವರು ರವಿನ ಬಿಡ್ಲೇಬಾರ್ದು ಅಂತ ಹೇಳಿ ರವಿಗೆ ಚೆನ್ನಾಗಿ ಹೊಡೆದು ಊರಿಂದ ಆಚೆ ಇರೋ ದೇವಸ್ಥಾನದ ಬಳಿರೋ ತ್ರಿಶೂಲನ ಎತ್ಕೊಂಡು ರವಿಗೆ ಚುಚ್ಚಿ ದಾರುಣವಾಗಿ ಸಾಯಿಸೇ ಬಿಡ್ತಾರೆ. ವಿಷ್ಣು ಕೂಡ ಇವರು ಸತ್ತು ಬಿದ್ದಿರೋದನ್ನ ಬಂದು ನೋಡ್ತಾರೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ ಇಂದ ಪ್ರೆಸೆಂಟ್ ಗೆ ಬರುತ್ತೆ, ಅಂದ್ರೆ 2019ಕ್ಕೆ. ಈಗ ವಿಷ್ಣು ತನ್ನ ಹಳ್ಳಿ ಮನೆ ಹತ್ರ ಬಂದಿದ್ದಾನೆ. ಈಗ ವಿಷ್ಣು ಫ್ಯಾಮಿಲಿ ಮನೆ ಒಳಗಡೆ ಬರ್ತಾರೆ. ವಿಷ್ಣು ತನ್ನ ತಂದೆಯ ಶವವನ್ನ ನೋಡ್ತಾನೆ. ಹಾಗೆ ಶವದ ಪಕ್ಕದಲ್ಲಿ ಒಂದು ಹುಡುಗಿ ಕೂತಿರ್ತಾಳೆ. ಈಕೆ ಶಿವಾಜಿಗೆ ಸಾಕು ಮಗಳು. ಈಕೆ ಶಿವಾಜಿಗೆ ಸಾಕು ಮಗಳು ಹೇಗಾಗಿರ್ತಾಳೆ ಮುಂದೆ ಸ್ಟೋರಿಲಿ ನಿಮ್ಗೆ ಗೊತ್ತಾಗುತ್ತೆ. ವಿಷ್ಣು ಆ ಹುಡುಗಿನ ನೋಡ್ತಾ ಇರ್ತಾನೆ. ಮತ್ತೆ ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಈಗ ನಮ್ಗೆ ಇಲ್ಲಿ ವೇಶ್ಯರಿರೋ ವಟಾರ, ಆ ವಟಾರದಲ್ಲಿ ಸುಂದರವಾಗಿರೋ ಲತಾ ಅನ್ನೋ ಒಬ್ಬ ವೇಶ್ಯನ್ನ ತೋರಿಸ್ತಾರೆ. ಶಿವಾಜಿ ಕಡೆಯವರು ರವಿನ ಹೊಡೆದು ಸಾಯಿಸಿದ್ಮೇಲೆ ಇದೇ ವಿಚಾರವಾಗಿ ತಲೆ ಕೆಡಿಸ್ಕೊಂಡು ಶಿವಾಜಿ ವೇಶ್ಯರಿರೋ ವಟಾರಕ್ಕೆ ಬರ್ತಾನೆ. ಲತಾಳ ಜೊತೆ ಅವನ್ಗೆ ದಿನೇ ದಿನೇ ಸ್ನೇಹ ಬೆಳೀತಾ ಹೋಗುತ್ತೆ. ಶಿವಾಜಿ ತನ್ನ ಕಷ್ಟ ಸುಖಗಳನ್ನೆಲ್ಲ ಲತಾಳ ಜೊತೆ ಹಂಚ್ಕೊಳ್ತಾ ಇರ್ತಾನೆ. ರವಿನ ಸಾಯಿಸಿರೋದ್ರಿಂದ ರವಿ ಅಪ್ಪ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಈ ವಿಚಾರವಾಗಿ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇರುತ್ತೆ. ಹಾಗಾಗಿ ಲಾಯರು ಮತ್ತೆ ಶಿವಾಜಿ ವರ್ಗದವರು ಶಿವಾಜಿನ ಬರೋದಕ್ಕೆ ಹೇಳಿ ಒಂದು ಮೀಟಿಂಗ್ ಅನ್ನ ನಡೆಸ್ತಾರೆ. ಈಗ ಶಿವಾಜಿ ವರ್ಗದವರು ಹೇಳ್ತಾರೆ, ಆ ಕಮ್ಮಿ ಕುಲದವನು ನಮ್ ಕುಲದ ಹುಡುಗಿನ ಮದ್ವೆ ಆಗ್ಬೇಕು ಅಂತಾನೆ, ಅದಕ್ಕೆ ನಾವು ಅವನ್ನ ಹೊಡೆದು ಸಾಯಿಸಿದ್ವಿ, ಆದ್ರೆ ಈ ಕೇಸನ್ನ ನಾವೇ ಗೆಲ್ಬೇಕು, ರವಿ ಕಡೆಯವರೇನಾದ್ರೂ ಗೆದ್ರೆ ನಾವೆಲ್ಲರೂ ಜೈಲ್ಗೆ ಹೋಗ್ಬೇಕಾಗುತ್ತೆ, ಆಮೇಲೆ ಊರ್ಲೆಲ್ಲ ನಮ್ಮ ವರ್ಗದವರ ಮೇಲಿರೋ ಭಯ ಹೊರಟೋಗುತ್ತೆ, ಹೀಗಾಗೋದಕ್ಕೆ ಬಿಡ್ಬಾರ್ದು, ಈ ಕೇಸನ್ನ ನಾವೇ ಗೆಲ್ಬೇಕು ಅಂತ ಮಾತಾಡ್ತಿರ್ತಾರೆ. ಆದ್ರೆ ಶಿವಾಜಿ ಮಾತ್ರ ಒಂದು ಮಾತಾಡೋದಿಲ್ಲ, ಸೈಲೆಂಟ್ ಆಗಿರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಶಿವಾಜಿ ಮತ್ತೆ ವೇಶ್ಯ ಮನೆಗೆ ಬರ್ತಾನೆ. ಶಿವಾಜಿ ಲತಾಳನ್ನ ಕೇಳ್ತಾನೆ, ಯಾರದು ಲಾಯರ್ ಅಂತ. ಆಗ ಅವಳು ಹೇಳ್ತಾಳೆ, ನಿನ್ಗ್ಯಾಕೆ? ಆಗ ಶಿವಾಜಿ ಹೇಳ್ತಾನೆ, ನಾನ್ ಮಾತ್ರ ನನ್ನ ವಿಚಾರನ ಎಲ್ಲಾನು ನಿನ್ ಜೊತೆ ಹಂಚ್ಕೊಳ್ತೀನಿ, ನೀನ್ ಯಾಕೆ ನಿನ್ ಬಗ್ಗೆ ಏನು ಹೇಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಈಗ ಲತಾ ತನ್ನ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ನನ್ ಗಂಡ ದಿನ ಬಂದು ನನ್ಗೆ ಕುಡಿದು ಹೊಡಿತಾ ಇದ್ದ, ನನ್ಗೆ ಒಬ್ಳು 12 ವರ್ಷದ ಮಗಳಿದ್ದಾಳೆ, ಅವಳು ನನ್ಗೆ ಹೊಡೆಯೋದನ್ನ ದಿನ ನೋಡೋಕಾಗ್ದೆ ನನ್ ಗಂಡನ್ಗೆ ಗಿಡಕ್ಕೆ ಹಾಕೋ ಔಷಧಿನ ಡ್ರಿಂಕ್ಸ್ ಅಲ್ಲಿ ಹಾಕಿ ಕೊಟ್ಬಿಟ್ಲು, ಅವನು ಅದನ್ನ ಕುಡಿದು ಸತ್ತೋದ, ಆಕೆ ಜೈಲ್ಗೆ ಹೋದ್ಲು, ಈಗ ನನ್ ಮಗಳು ಮಕ್ಕಳ ಕಾರಾಗೃಹದಲ್ಲಿದ್ದಾಳೆ, ಹೇಗಾದ್ರೂ ಮಾಡಿ ನನ್ ಮಗಳನ್ನ ನಾನು ಬಿಡಿಸ್ಬೇಕು. ಈ ವಿಚಾರವಾಗಿ ಲಾಯರ್ ಅವಾಗವಾಗ ನನ್ನ ಹತ್ರ ಬರ್ತಾನೆ. ತನಗ್ ಕೊಡ್ಬೇಕಾಗಿರೋ ಫೀಸ್ ನವನು ಈ ತರ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾನೆ. ನೋಡು, ಇವಳೇ ನನ್ ಮಗಳು ಅಂತ ಹೇಳಿ ಫೋಟೋನ ತೋರಿಸ್ತಾಳೆ. ಮುಂದೆ ನನ್ಗೇನಾದ್ರೂ ತೊಂದ್ರೆ ಆದ್ರೆ ನೀ ನನ್ ಮಗಳನ್ನ ನೋಡ್ಕೋತೀಯಾ ಅಂತ ಶಿವಾಜಿನ ಕೇಳ್ಕೊಳ್ತಾಳೆ. ಶಿವಾಜಿ ಇದಕ್ಕೆ ಒಪ್ಪಿಗೆ ಕೊಡ್ತಾನೆ. ಈತ ತನ್ನ ಮಗಳ ಮೊದಲ
ಮೊದಲನೇ ವರ್ಷದ ಬರ್ತ್ಡೇಗೆ ಶಿವಾಜಿನ ಕರೆದಿರ್ತಾನೆ. ಶಿವಾಜಿ ಮತ್ತೆ ಲತಾಳ್ ಹತ್ರ ಬಂದು ಮಾತಾಡ್ತಾನೆ ಈ ವಿಚಾರವಾಗಿ. ಆಗ ಲತಾ ಹೇಳ್ತಾಳೆ, ಮೊದಲನೇ ಸಲ ಹೋಗ್ತಾ ಇದೀಯಾ ಮೊಮ್ಮಗಳನ್ನ ನೋಡೋದಕ್ಕೆ, ಅವಳಿಗೆ ಬೊಂಬೆ ಬಟ್ಟೆ ಎಲ್ಲಾನು ತಗೊಂಡ್ ಹೋಗಿದ್ಬಾ ಅಂತ ಹೇಳಿ ಕಳಿಸ್ತಾಳೆ. ಶಿವಾಜಿ ಈಗ ವಿಷ್ಣು ಮನೆಗೆ ಬರ್ತಾನೆ. ಶಿವಾಜಿ ತನ್ನ ಮೊಮ್ಮಗಳನ್ನ ಪ್ರೀತಿಯಿಂದ ಎತ್ಕೊಂಡಾಗ ವಿಷ್ಣು ಅಲ್ಲಿಗೆ ಬಂದು ನನ್ ಮಗಳು ಮಲ್ಗಿದಾಳೆ ಅಂತ ಹೇಳಿ ಮಗುನ ಇಸ್ಕೊಂಡ್ ಬಿಡ್ತಾನೆ. ಇದರಿಂದ ಬೇಜಾರಾಗಿ ಶಿವಾಜಿ ಮತ್ತೆ ವಾಪಸ್ ವೇಶ್ಯೆ ಲತಾ ಹತ್ರ ಬಂದು ಕೂತಿರ್ತಾನೆ. ಲತಾ ಶಿವಾಜಿಗೆ ಹೇಳ್ತಾಳೆ, ಅಲ್ಲ ಮಗ ಅಂದ್ಮೇಲೆ ಸ್ವಲ್ಪ ಕೋಪ ಮಾಡ್ಕೊಳ್ತಾನೆ, ಇಷ್ಟಕ್ಕೆಲ್ಲ ಹೀಗೆ ಊಟ ತಿಂಡಿ ಏನು ಮಾಡದೆ ಬಂದ್ಬಿಡದ, ಮೊಮ್ಮಗಳ ಜೊತೆ ಇದ್ದು ಬರ್ಬೇಕಿತ್ತು. ಈಗ ಶಿವಾಜಿ ಹೇಳ್ತಾನೆ, ನಾನು ನನ್ನ ಮೊಮ್ಮಗಳನ್ನ ಪ್ರೀತಿಯಿಂದ ಎತ್ಕೊಂಡಾಗ ಅವನ್ಗೆ ನನ್ ಮೇಲೆ ಕೋಪ ಇದೆ ಅಂತ ಅನ್ಕೊಂಡೆ, ಆದ್ರೆ ಅವನ್ಗೆ ನನ್ ಮೇಲೆ ಅಸಹ್ಯ ಇದೆ. ಅಷ್ಟಕ್ಕೂ ನಾನು ಏನ್ ತಪ್ಪು ಮಾಡಿದೀನಿ? ನನ್ ಮಗಳು ಸುಜಾತನ ನಾನು ನಮಗಿಷ್ಟ ಆದವ್ರಿಗೆ ನಮ್ ಕುಲ್ದ ಹುಡುಗನ್ಗೆ ಮದ್ವೆ ಮಾಡ್ಕೊಡ್ಬೇಕು ಅನ್ಕೊಂಡಿದ್ದು ತಪ್ಪಾ? ಅದಕ್ಕೆ ಲತಾ ಹೇಳ್ತಾಳೆ, ಈಗೇನು ನಿನ್ ಮಗಳಿಗೆ ನಿನಗಿಂತ ಜಾಸ್ತಿ ಪ್ರೀತಿ ಮಾಡೋನು, ಹಾಗೆ ನಿನಗಿಂತ ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗ, ಅದ್ರಲ್ಲೂ ನಿಮ್ ಕುಲ್ದ ಹುಡುಗನ್ಗೆ ಮದ್ವೆ ಮಾಡಿ ಕೊಟ್ಟೆ ಅನ್ಕೋ, ಆಗ ಅವನು ನಿನ್ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ದೇ ಇದ್ರೆ ನಿನ್ ಮಗಳ ಹತ್ರ ಹೋಗಿ ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ತೀಯಾ, ಇಲ್ಲ ಕಷ್ಟ ಕೊಡ್ತಿರೋನು ನಮ್ ಕುಲ್ದವನೇ ಅಂತ ಬಿಟ್ಬಿಡ್ತೀಯಾ? ಎಲ್ರೂ ಮಾಡೋದು ಏನ್ ಗೊತ್ತಾ, ಮಗಳನ್ನ ಪಕ್ಕದಲ್ಲಿ ಕೂರ್ಸ್ಕೊಂಡು ಸಂಸಾರದಲ್ಲಿ ಇದೆಲ್ಲ ಮಾಮೂಲಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ನನ್ನನ್ನು ನಮ್ಮಪ್ಪ ನಮ್ ಕಡೆಗೆ ಕೊಟ್ಟು ಮದ್ವೆ ಮಾಡಿದ್ರು, ಆದ್ರೆ ನನ್ ಗಂಡ ನನ್ನನ್ನ ಮನುಷ್ಯಳು ಅಂತಾನು ನೋಡ್ದೆ ದನಕ್ ಬಡ್ದಾಗೆ ದಿನ ಕುಡ್ಕೊಂಡ್ ಬಂದು ನಂಗೆ ಹೊಡಿತಿದ್ದ. ಆದ್ರೆ ನಮ್ಮಪ್ಪ ದೇವ್ರ ಹತ್ರ ನನ್ ಮಗಳ ಹಣೆ ಬರಹನೇ ಇಷ್ಟು ಅಂತ ಅನ್ಕೊಳ್ತಿದ್ರೆ ಹೊರ್ತು ನನ್ ಗಂಡನ ಅವ್ರು ಯಾವತ್ತೂ ಕೇಳಲಿಲ್ಲ, ಯಾಕೆ ನನ್ ಮಗಳಿಗೆ ಹೀಗೆ ಹೊಡಿತಾ ಇದೀಯಾ ಅಂತ. ಹೆಣ್ಣು ಮಗಳು ಅವಳನ್ನ ನಮ್ ಜೊತೆನೆ ಇಟ್ಕೊಂಡು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಎಲ್ಲ ಅಪ್ಪ ಅಮ್ಮನ್ಗೂ ಇರುತ್ತೆ, ಆದ್ರೆ ಅವಳಿಗೂ ಇಷ್ಟ ಕಷ್ಟಗಳಿರುತ್ತೆ ಅಂತ ಯಾಕೆ ಎಲ್ರೂ ಮರ್ತೋಗ್ತಾರೆ. ಅದಕ್ಕೆ ಈತ ಹೇಳ್ತಾನೆ, ನನ್ ಮಗಳು ನನ್ ಪ್ರಪಂಚ ಅನ್ಕೊಳ್ಳೋ ಅಪ್ಪ ಅಮ್ಮನ್ಗೆ ಯಾವ ಹಕ್ಕು ಇರೋದಿಲ್ವಾ? ಅದಕ್ಕೆ ಈಕೆ ಹೇಳ್ತಾಳೆ, ಕುಲದ ಗೌರವಕ್ಕೋಸ್ಕರ ಸಮಾಜದಲ್ಲಿ ಮರ್ಯಾದೆಗೋಸ್ಕರ ಮಗಳ ಆಸೆನ ಸಾಯಿಸುವಂತ ಹಕ್ಕು ಯಾವ ತಂದೆಗೂ ಇರೋದಿಲ್ಲ. ಎರಡು ಕುಲಗಳು ಸೇರಿದ್ರೆ ಅಲ್ಲ ಮದ್ವೆ, ಎರಡು ಮನ್ಸು ಸೇರಿದ್ರೆ ಮದ್ವೆ, ಇದೆಲ್ಲ ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ? ನಿನ್ ಮೊಮ್ಮಗಳನ್ನ ಎತ್ಕೊಳ್ಳೋಕ್ ಬಿಡ್ದಿರ ನಿನ್ ಮಗನ್ ನೋವು ಅರ್ಥ ಆಯ್ತು, ನಿನ್ ಮಗಳ ನೋವು ಅರ್ಥ ಆಗ್ಲಿಲ್ವಾ ನಿನ್ಗೆ? ನಿನ್ ಮಗ ಒಂದ್ ವೇಳೆ ಕ್ಷಮಿಸ್ಬೋದು, ಆದ್ರೆ ನಿನ್ ಮಗಳು ಮಾತ್ರ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಹೀಗೆ ಮಾತಾಡ್ತಾ ಲತಾ ಶಿವಾಜಿಯ ಮನ ಪರಿವರ್ತನೆ ಮಾಡ್ತಾಳೆ. ಶಿವಾಜಿಗೆ ಲತಾಳ ಮಾತು ಕೇಳಿ ತಾನ್ ಮಾಡ್ತಾ ಇರೋದು ತಪ್ಪು ಅನ್ನೋದು ಅವನ್ಗೆ ಅರಿವಾಗ್ತಾ ಇರುತ್ತೆ. ಶಿವಾಜಿ ಲತಾ ಹೇಳ್ತಿದ್ ಮಾತುಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಈತ ತನ್ನ ಮಗಳು ಸುಜಾತನ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಸುಜಾತ ಹೇಗ್ ಸತ್ಲು ಅನ್ನೋದ್ರ ಬಗ್ಗೆನೂ ಕೂಡ ನಮ್ಗೆ ಇಲ್ಲಿ ತೋರಿಸ್ತಾರೆ. ರವಿ ಸತ್ ಮೇಲೆ ಸುಜಾತ ಹಾಗೆ ರವಿ ಫ್ಯಾಮಿಲಿಯವರು ತುಂಬಾನೇ ದುಃಖಿತರಾಗಿರ್ತಾರೆ. ಸುಜಾತನ್ಗೆ ರವಿನ ಬಿಟ್ಟಿರೋಕಾಗ್ದೆ ತಾನು ತಿನ್ನುವಂತಹ ಊಟದಲ್ಲಿ ವಿಷಯನ್ನ ಬೆರೆಸ್ಕೊಂಡು ತಿಂದು ಸತ್ತೋಗ್ಬಿಡ್ತಾಳೆ. ಆಗ ಅಲ್ಲಿಗೆ ವಿಷ್ಣು ಕೂಡ ಬಂದಿರ್ತಾರೆ. ಸುಜಾತ ಸತ್ತೋಗಿರೋದನ್ನ ನೋಡಿ ವಿಷ್ಣು, ಶಿವಾಜಿ ಹಾಗೆ ಇಡೀ ಫ್ಯಾಮಿಲಿಯವರೇ ತುಂಬಾನೇ ದುಃಖಿತರಾಗ್ತಾರೆ. ಆಗ ಇಲ್ಲಿ ವಿಷ್ಣು ಡಿಸೈಡ್ ಮಾಡ್ತಾನೆ, ತುಂಬಾನೇ ಜೋರಾಗಿ ಅಳ್ತಾನೆ, ನನ್ ತಂಗಿನ ನಾನು ಉಳಿಸ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿ ಈ ಊರು, ನಮ್ಮಪ್ಪ, ಈ ಮನೆ, ಆಸ್ತಿ ನನ್ಗೇನು ಬೇಡ ಅಂತ ಹೇಳಿ ಹೈದರಾಬಾದ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡ್ತಾನೆ. ಈಗ ಸ್ಟೋರಿ 2007ಕ್ಕೆ ಬರುತ್ತೆ. ರವಿ ಕೇಸ್ ವಿಚಾರವಾಗಿ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇರುತ್ತೆ. ರವಿ ಕಡೆಯವರು ಹಾಗೆ ಶಿವಾಜಿ ಕಡೆಯವರೆಲ್ಲ ಬಂದಿರ್ತಾರೆ. ಶಿವಾಜಿ ಕಡೆಯ ಲಾಯರ್ ವಾದ ಮಾಡ್ತಿರ್ತಾರೆ, ರವಿ ಸರಿಗಿಲ್ಲ, ಅವನ್ಗೆ ಹೆಣ್ಮಕ್ಳುಚ್ಚು, ಅದಕ್ಕೆ ಅವನ್ನ ಹೊಡೆದು ಸಾಯಿಸಿದ್ದಾರೆ ಅಂತ ಹೇಳಿ ಇವ್ರ ಪರವಾಗಿ ವಾದ ಮಾಡ್ತಿರ್ತಾನೆ. ಈಗ ಶಿವಾಜಿ ಕಟ್ಕಟ್ಟೆ ಹತ್ರ ಬಂದು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ರವಿ ಮತ್ತೆ ನನ್ ಮಗಳು ಪ್ರೀತಿ ಮಾಡ್ತಾ ಇದ್ರು, ನಾವು ಮೇಲ್ವರ್ಗ ಅವನು ಕೆಳವರ್ಗ ಅಂತ ಹೇಳಿ ನಾವು ಅವನ್ನ ಹೊಡೆದು ಸಾಯಿಸಾಕಿದ್ವಿ. ರವಿ ಒಳ್ಳೆ ಹುಡ್ಗಾನೆ, ಆದ್ರೆ ನಾವೇ ಅವ್ರನ್ನ ಸಾಯಿಸಿತ್ತು ಅಂತ ಹೇಳ್ತಿರ್ತಾನೆ. ಶಿವಾಜಿ ಕಡೆಯವರೆಲ್ಲ ಹೇಳ್ತಿರ್ತಾರೆ, ಏನು ಹೇಳ್ತಾ ಇದೀಯಾ, ತಲೆಗಿಲೆ ಕೆಟ್ಟಿದ್ಯಾ ನಿಂಗೆ, ಏನ್ ಮಾತಾಡ್ತಾ ಇದೀಯ ಅಂತ ಗೊತ್ತಾ ನಿಂಗೆ ಅಂತ ಹೇಳ್ತಾ ಇರ್ತಾರೆ. ಕುಲಕ್ಕೆ ವಿರುದ್ಧವಾಗಿ ಹೋಗ್ಬೇಡ ಶಿವಾಜಿ ಅಂತ ಹೇಳ್ತಾ ಇದ್ರು ಕೂಡ ಶಿವಾಜಿ ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಇಲ್ಲಿ ಶಿವಾಜಿಗೆ ರವಿನ ಸಾಯಿಸ್ಬೇಕು ಅನ್ನೋ ಯಾವುದೇ ಉದ್ದೇಶ ಇರೋದಿಲ್ಲ, ಆದ್ರೆ ಶಿವಾಜಿ ಕಡೆಯವರು ರವಿನ ಸಾಯಿಸ್ಬಿಟ್ಟಿರ್ತಾರೆ. ಹೀಗಾಗಿ ಶಿವಾಜಿ ರವಿ ಸಾವಿಗೆ ನ್ಯಾಯ ದೊರಕಿಸ್ಬೇಕು ಅಂತ ತನ್ನ ವರ್ಗದವರ ಜೊತೆ ಸೇರಿ ರವಿಯನ್ನ ಸಾಯಿಸ್ತೆ ಅಂತ ಸುಳ್ಳು ಹೇಳಿ ಶಿವಾಜಿ ತನ್ನ ವರ್ಗದವರಿಗೆಲ್ಲ ಶಿಕ್ಷೆ ಆಗೋ ಹಾಗೆ ಮಾಡ್ತಾನೆ. ಆಗ ಜಡ್ಜ್ ಸಾಹೇಬ್ರು ಹೇಳ್ತಾರೆ, ಈ ಸತ್ಯನ ಒಪ್ಕೊಳ್ಳೋದಕ್ಕೆ ನಿಂಗೆ 3 ವರ್ಷ ಬೇಕಾಯ್ತಾ ಅಂತ. ಆಗ ಶಿವಾಜಿ ಹೇಳ್ತಾನೆ, ರಾತ್ರಿ ಕುಡಿದ್ರೆ ಬೆಳಗ್ಗೆ ಇಳ್ದೋಗುತ್ತೆ ಅನ್ನೋದಕ್ಕೆ ಎಂಡ ಅಲ್ವಲ್ಲ ಸ್ವಾಮಿ, ಇದು ಜಾತಿ ನಶೆ, ಇಳಿಯೋದಕ್ಕೆ ಇಷ್ಟು ದಿನ ಬೇಕಾಯ್ತು ಅಂತ ಎಲ್ಲ ಸತ್ಯವನ್ನ ಒಪ್ಕೊಳ್ತಾನೆ. ಈಗ ಶಿವಾಜಿಗೆ 10 ವರ್ಷ ಜೈಲು ಶಿಕ್ಷೆ, ಹಾಗೆ ರವಿಯನ್ನ ಸಾಯಿಸಿದಂತಹ ಇವರ ಎಲ್ಲ ವರ್ಗದವರಿಗೆ 5 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಆಗ ಅಲ್ಲಿಗೆ ಕೋರ್ಟ್ಗೆ ಲತಾ ಕೂಡ ಬಂದಿರ್ತಾಳೆ. ಶಿವಾಜಿ ಲತಾಳ ಜೊತೆ ಮಾತಾಡ್ತಾನೆ, ನಾನ್ ಬದಲಾಗೋದಕ್ಕೆ ನೀನೇ ಕಾರಣ, ನಿನ್ನಿಂದ ನನ್ಗೆ ಒಳ್ಳೇದೇ ಆಯ್ತು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಜೈಲ್ಗೆ. ಈಗ ಸ್ಟೋರಿ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ. ತಮ್ಮ ವರ್ಗದವರ ಹತ್ರ ಹೋಗಿ ಕೇಳ್ತಾ ಇರ್ತಾನೆ, ಯಾಕೆ ನೀವು ನಮ್ಮ ಅಪ್ಪನ ಹೆಣ
ಸುಡೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ ಅಂತ. ಆಗ ಶಿವಾಜಿ ವರ್ಗದವರೆಲ್ಲ ಹೇಳ್ತಾರೆ, ನಿಮ್ಮಪ್ಪ ಶಿವಾಜಿ ನಮ್ ಕುಲಕ್ಕೆ ಅಂತಿಂತ ದ್ರೋಹ ಮಾಡಿಲ್ಲ, ಆತನಿಗೆ ನಾವು ನಮ್ಮ ಸ್ಮಶಾನದಲ್ಲಿ ಶವ ಸಂಸ್ಕಾರ ಮಾಡೋದಕ್ಕೆ ಅವಕಾಶ ಮಾಡ್ಕೊಡೋದಿಲ್ಲ. ಶಿವಾಜಿ ಕುಲದವರೆಲ್ಲ ಸೇರಿ ವಿಷ್ಣುಗೆ ಇನ್ನೊಂದು ಬೇಡಿಕೆಯನ್ನ ಇಡ್ತಾರೆ. ನಿಮ್ಮಪ್ಪನ ಹತ್ರ ಇದೆಯಲ್ಲ ಜಮೀನು, ಅದನ್ನ ನಮ್ಮ ವರ್ಗದವರ ಸ್ಮಶಾನಕ್ಕಾಗಿ ನಮ್ಗೆ ಬರ್ಕೊಡಿ. ಆ ಜಾಗನ ನಮ್ಮ ವರ್ಗದವರಿಗೆ ಬರ್ಕೊಟ್ರೆ ಆಗ ನಿಮ್ಮ ಅಪ್ಪನ್ಗೆ ಸ್ಮಶಾನದಲ್ಲಿ ಶವ ಸಂಸ್ಕಾರ ಮಾಡೋದಕ್ಕೆ ಅವಕಾಶ ನೀಡ್ತೀವಿ ಅಂತ ಶಿವಾಜಿ ಕುಲದವರೆಲ್ಲ ಹೇಳ್ತಾರೆ. ಇದಕ್ಕೆ ವಿಷ್ಣು ಒಪ್ಪೋದಿಲ್ಲ. ಆ ಜಾಗ ನನ್ನ ಹೆಸರಲ್ಲಿ ಇದ್ರೆ ತಾನೆ. ಅದಕ್ಕೆ ಅವರು ಕೇಳ್ತಾರೆ, ಮತ್ತಿನ್ಯಾರ ಹೆಸರಲ್ಲಿದೆ ಅಂತ. ಈ ಜಾಗ ಶಿವಾಜಿಯ ಸಾಕು ಮಗಳ ಹೆಸರಲ್ಲಿ ಇರುತ್ತೆ. ಶಿವಾಜಿಯ ಜಮೀನು ಸಾಕು ಮಗಳ ಹೆಸರಿಗೆ ಹೇಗೆ ಹೋಯ್ತು? ಮತ್ತೆ ಈಗ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಶಿವಾಜಿ ಜೈಲ್ನಲ್ಲಿ ಇರ್ಬೇಕಾದ್ರೆ ಲತಾ ತೀರ್ಕೊಂಡಿರೋ ವಿಚಾರ ಶಿವಾಜಿಗೆ ಗೊತ್ತಾಗುತ್ತೆ. ಆಗ ಶಿವಾಜಿ ಲತಾ ಹೇಳಿರೋ ಮಾತನ್ನ ನೆನಪು ಮಾಡ್ಕೊಳ್ತಾನೆ. ನನ್ಗೇನಾದ್ರೂ ಆದ್ರೆ ನನ್ ಮಗಳನ್ನ ನೀನ್ ನೋಡ್ಕೊಳ್ತೀಯಾ ಅಂತ ಶಿವಾಜಿನ ಕೇಳಿರ್ತಾಳೆ. ಅದಕ್ಕೆ ಇವನು ಕೂಡ ಒಪ್ಪಿಗೆ ನೀಡಿರ್ತಾನೆ. ಈ ಮಾತನ್ನ ಶಿವಾಜಿ ನೆನಪು ಮಾಡ್ಕೊಂಡು ತನ್ನ ಮಗ ವಿಷ್ಣುಗೆ ಹೇಳ್ತಾನೆ, ಹೀಗೆ ಮಕ್ಕಳ ಕಾರಾಗೃಹದಲ್ಲಿ ಒಂದ್ ಹುಡುಗಿ ಇದೆ, ಆ ಹುಡುಗಿ ರಿಲೀಸ್ ಆದ್ಮೇಲೆ ನಾನ್ ಬರೋ ತನಕ ಅವಳನ್ನ ನಿನ್ ಸ್ವಂತ ತಂಗಿ ತರ ನೋಡ್ಕೋ ಅಂತ ಹೇಳಿರ್ತಾನೆ. ಆದ್ರೆ ಇದು ವಿಷ್ಣುಗೆ ಸ್ವಲ್ಪನೂ ಇಷ್ಟ ಆಗ್ತಿರೋದಿಲ್ಲ. ಆದ್ರೂ ಕೂಡ ಇವನು ಈ ಹುಡುಗಿನ ಕರ್ಕೊಂಡ್ ಬಂದು ಶ್ರೀಲತಾ ಎಲ್ಲಿದ್ಲೋ ಅದೇ ವಟಾರಕ್ಕೆ ತಂದು ಬಿಟ್ಬಿಡ್ತಾನೆ. ನಂತರ ಶಿವಾಜಿ ಜೈಲಿಂದ ರಿಲೀಸ್ ಆದ್ಮೇಲೆ ಆ ಹುಡುಗಿನ ಕರ್ಕೊಂಡೋಗಿ ತನ್ನ ಮನೇಲಿ ಇರಿಸ್ಕೊಂಡು ಆಕೆಯನ್ನ ತನ್ನ ಸ್ವಂತ ಮಗಳ ತರ ನೋಡ್ಕೊಳ್ತಾ ತನ್ನ ಸ್ವಂತ ಮಗಳ ಹೆಸರಾದ ಸುಜಾತಾಳ ಹೆಸರನ್ನ ಈ ಹುಡುಗಿಗೆ ಇಡ್ತಾನೆ. ಹಾಗೆ ತನ್ನ ಹೆಸರಲ್ಲಿರೋ ಜಮೀನನ್ನೆಲ್ಲ ಈ ಹುಡುಗಿ ಹೆಸರಿಗೆನೆ ಬರ್ತಿರ್ತಾನೆ. ಈಗ ಸ್ಟೋರಿ ಮತ್ತೆ ಪ್ರೆಸೆಂಟ್ ಗೆ ಬರುತ್ತೆ. ಈಗ ಶಿವಾಜಿ ವರ್ಗದವರೆಲ್ಲ ಶಿವಾಜಿ ಸಾಕು ಮಗಳ ಹತ್ರ ಬರ್ತಾರೆ. ನಿನ್ ಹೆಸರಲ್ಲಿರೋ ಜಾಗನ ನಮ್ಮ ವರ್ಗದವರಿಗೆ ಬರ್ಕೊಡು, ನಮ್ ಕುಲದವರಿಗೆ ಕೊಡು ಅಂತ ಕೇಳ್ತಾರೆ. ಆಗ ಆಕೆ ಅದಕ್ಕೆ ಒಪ್ಪೋದಿಲ್ಲ. ನಾನು ಬರ್ಕೊಡುದಿಲ್ಲ, ನಮ್ಮಪ್ಪ ನನ್ಗೆ ಹೇಳಿದ್ದಾರೆ, ನಮ್ ಕುಲದವ್ರನ್ನ ನಂಬ್ಕೊಂಡು ನಾವು ಜೀವನ ಮಾಡೋಕ್ ಆಗಲ್ಲ. ನನ್ ಸತ್ ಮೇಲೆ ಈ ಜಾಗನೆಲ್ಲ ಮಾರ್ಕೊಂಡು ನಿನ್ಗಿಷ್ಟ ಬಂದ ಹಾಗೆ ನಿನ್ಗೆ ಎಲ್ಲಿ ಬೇಕೋ ಅಲ್ಲಿ ಬದುಕು ಅಂತ ಹೇಳಿದ್ದಾರೆ. ಆದ್ರೆ ನಾನ್ ಹಾಗ್ ಮಾಡೋದಿಲ್ಲ. ನಮ್ಮಪ್ಪನ ಅಂತಿಮ ಸಂಸ್ಕಾರದಿಂದಲೇ ಈ ಒಳ್ಳೆ ಕಾರ್ಯ ಶುರುವಾಗ್ಲಿ. ನಾನು ಈ ಜಾಗನ ಸ್ಮಶಾನಕ್ಕಾಗಿ ಬರ್ಕೊಡ್ತೀನಿ. ಆದ್ರೆ ಅದು ಒಂದೇ ವರ್ಗಕ್ಕೆ ಸೀಮಿತವಾಗಿ ಅಲ್ಲ. ಈ ಊರಲ್ಲಿರೋ ಪ್ರತಿ ವರ್ಗದವರು ಸಹ ಸಮಾನವಾಗಿ ಈ ಜಾಗವನ್ನ ಸ್ಮಶಾನಕ್ಕಾಗಿ ಬಳಸ್ಕೋಬೇಕು ಅಂತ ಹೇಳ್ತಿದಾಗೇನೆ ವಿಷ್ಣುಗೂ ಕೂಡ ಈ ನಿರ್ಧಾರ ಸರಿ ಅಂತ ಅನ್ಸುತ್ತೆ. ಈಗ ವಿಷ್ಣುನು ಸಹ ಹೇಳ್ತಾನೆ, ಹೌದು ಈಗ ಹೇಳ್ತಾ ಇರೋದು ಸರಿ. ಕುಲ ಕುಲ ಅಂತ ಹೇಳಿ ಯಾಕೆ ಮೇಲು ಕೀಳು ಭಾವನೆ ಬೇಕು? ಒಂದ್ ಊರು ಅಂದ್ಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಇರೋಣ. ಈ ಜಾಗನ ಎಲ್ಲಾ ವರ್ಗದವರು ಸಹ ಸ್ಮಶಾನಕ್ಕಾಗಿ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾನೆ. ಆಗ ಊರ್ನವರೆಲ್ಲ, ನೋಡಪ್ಪ ವಿಷ್ಣು, ಕುಲಕ್ಕೆ ವಿರುದ್ಧವಾಗಿ ಹೋಗ್ಬೇಡಿ ಅಂತ ಹೇಳ್ತಿರ್ತಾರೆ. ಆದ್ರೂ ಕೂಡ ವಿಷ್ಣು ಏನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ವಿಷ್ಣು ತನ್ನ ಮಗಳು ಶ್ವೇತಾಳಿಗೆ ಹೇಳ್ತಾನೆ, ಇದು ನಿನ್ ಊರು, ಇದು ನಿನ್ ತಾತನ್ ಮನೆ, ಈಕೆ ನಿನ್ನ ಅತ್ತೆ ಅಂತ ಶಿವಾಜಿಯ ಸಾಕು ಮಗಳನ್ನ ತೋರಿಸಿ ಹೇಳ್ತಾನೆ. ಹಾಗೆ ಶಿವಾಜಿಯ ಸಾಕು ಮಗಳ ಕೈಯನ್ನ ಹಿಡ್ಕೊಂಡು, ನೋಡಮ್ಮ ನೀನೇ ನಮ್ಮಪ್ಪನ ಅಂತ್ಯ ಸಂಸ್ಕಾರ ಮಾಡು ಅಂತ ಕೇಳ್ಕೊಳ್ತಾನೆ. ಈ ವಿಚಾರದಿಂದಾಗಿ ಊರಿನ ಚೇರ್ಮನ್ಗೆ ಮೇಲು ಕೀಳು ಅಂದೆ ಊರಿನವ್ರಿಗೆಲ್ಲ ಒಂದು ಸ್ಮಶಾನ ಸಿಕ್ತು ಅಂತ ಹೇಳಿ ತುಂಬಾನೇ ಖುಷಿ ಆಗುತ್ತೆ. ಈ ಚೇರ್ಮನ್ ಶಿವಾಜಿಯ ಶವವನ್ನ ನೋಡ್ತಾ ಏನೋ ಒಂದು ನೆನಪು ಮಾಡ್ಕೊಳ್ತಾನೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಬ್ರಿಡ್ಜ್ ಇಂದ ಕೆಳಗಡೆ ಅಜ್ಜಿಯ ಶವವನ್ನ ಇಳಿಸ್ಬೇಕಾದ್ರೆ ಹಗ್ಗದಿಂದ ಕಿತ್ತು ಬಿದ್ದೋಗಿತ್ತಲ್ಲ, ಆಗ ಅಜ್ಜಿ ಅಂತ ಕಿರ್ಚ್ಕೊಂಡಿದ್ನಲ್ಲ, ಅದೇ ಹುಡುಗಾನೆ ಈಗ ಇಲ್ಲಿ ಚೇರ್ಮನ್ ಆಗಿರೋದು ಅನ್ನೋದನ್ನ ನಮ್ಗೆ ತೋರಿಸ್ತಾರೆ. ಈ ಚೇರ್ಮನ್ ಶಿವಾಜಿಯ ಶವದ ಮುಂದೆ ನಿಂತು, ಈ ಊರಲ್ಲಿ ಯಾರು ಭರಿಸಕ್ಕಾಗದೆ ಇರುವಂತಹ ಪರಿಹಾರನ ನಿಮ್ಮ ಸಾವು ಕೊಟ್ಟಿದೆ. ಶಿವಾಜಿಯ ಶವವನ್ನ ತುಂಬಾನೇ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿಕೊಂಡು ಶಿವಾಜಿಯ ಸಾಕು ಮಗಳು ಬರ್ಕೊಟ್ಟಂತಹ ಊರ್ನವರಿಗೆ ಹೊಸ ಸ್ಮಶಾನದಲ್ಲಿ ಶಿವಾಜಿಯವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಈ ವಿಚಾರ ಶಿವಾಜಿ ವರ್ಗದವರಿಗೆ ಬಿಟ್ಟು ಇಡೀ ಊರವ್ರಿಗೆಲ್ಲ ತುಂಬಾನೇ ಖುಷಿ ಕೊಡುತ್ತೆ. ಇದರಿಂದಾಗಿ ಇಡೀ ಈ ಊರಿನ ಎಲ್ಲಾ ವರ್ಗದವರಿಗೂ ಸಹ ಸಮನಾಗಿ ಸ್ಮಶಾನ ಅನ್ನೋದು ಇಲ್ಲಿ ಸಿಗುತ್ತೆ. ಇಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ.